ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮ ಸೈನ್ಸ್ ಎಕ್ಸಾಮನ್ನು ನೀವು ಮುಗಿಸಿ ಬಂದಿದ್ದೀರಿ. ಇಲ್ಲಿಗೆ ನಿಮ್ಮ 3 ಎಕ್ಸಾಮ್ಸ್ ಕಂಪ್ಲೀಟ್ ಆಗ್ತದೆ. ಸೊ ದಿನ ಹೋದಾಗೆ ನಿಮ್ಮ ಎಕ್ಸಾಮ್ಸ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಉಂಟು. ಸೊ ಖುಷಿ ಪಟ್ಕೊಳ್ಳಿ, ಇನ್ನು ಕೇವಲ 3 ಎಕ್ಸಾಮ್ಸ್ ಉಳಿದಿದೆ. ನಂತರ ನಿಮ್ಮ ಎಕ್ಸಾಮ್ಸ್ ಎಲ್ಲವೂ ಕೂಡ ಮುಗಿತದೆ. ಸೊ ಈಗ ನೀವು ಬರೆದಿರುವಂಥ ಆನ್ಸರ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅಂತ ಈಗ ನಾವು ನೋಡ್ಕೊಳ್ಳುವ. ಅದಕ್ಕಿಂತಲೂ ಮುಂಚೆ ನೀವು ಈ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್, ಬಿ ಈಸ್ ದಿ ರೈಟ್ ಆನ್ಸರ್, ಸಿಲಿಕಾನ್. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, D is the right answer. 2 larger particles scatter all colors equally. ಇನ್ನು ಕೆಮಿಸ್ಟ್ರಿಯ MCQsಗಳು. 14th question, the right answer is C, esters. 15th question, the right answer is B, loses water molecules. 16th one, the right answer is D, has not assigned a fixed position to hydrogen. ಇನ್ನು ಬಯಾಲಜಿಯ MCQsಗಳು. ಆನ್ ಇಲಿಸ್ಟ್ರೇಷನ್ ಫಾರ್ ರಿಫ್ಲೆಕ್ಸ್ ಆಕ್ಷನ್ ಅಮಂಗ್ ದಿ ಫಾಲೋವಿಂಗ್ ಈಸ್. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್, ವಿತ್ಡ್ರಾಯಿಂಗ್ ಹ್ಯಾಂಡ್ಸ್ ಬ್ಯಾಕ್ ವೆನ್ ಅನ್ನೋಯಿಂಗ್ಲಿ ಟಚ್ ಎ ಹಾಟ್ ಪ್ಯಾನ್. 28th ಕ್ವಶನ್, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್, 25%. ಈಗಾಗಲೇ ನಿಮ್ಮ ಉತ್ತರಗಳನ್ನು ಚೆಕ್ ಮಾಡಿರ್ತೀರಿ. ನಿಮಗೆ ಈ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂತ ಹೇಳಿ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಆದರೆ ಎಷ್ಟೇ ಸರಿಯಾಗಿರಲಿ ಎಷ್ಟೇ ತಪ್ಪಾಗಿರಲಿ, ಈಗ ಅದಕ್ಕೆ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ. ನಾನು ನನಗೆ ಸಿಕ್ಕಿದಂತಹ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. Yeah.